ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಟಾಕ್ಸ್. ನಿಮಗೆಲ್ಲ ಗೊತ್ತಾಗಿರ್ಬೋದು ಈಗಾಗಲೇ ನಾನು ಯಾವ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅಂಡಮಾನ್ ಟ್ರಿಪ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡಮಾನ್ ಟ್ರಿಪ್ ಅನ್ನೋದು ಇದು ನನ್ನ ಫಸ್ಟ್ ಟ್ರಿಪ್, ದೂರದ ಫಸ್ಟ್ ಟ್ರಿಪ್ ಆಗಿದೆ. ಎಲ್ಲರಿಗೂ ಅಂಡಮಾನ್ ಅಂದ ತಕ್ಷಣ ನೆನಪಾಗೋದು ಸ್ಕೂಬಾ ಡ್ರೈವಿಂಗು. ಇಲ್ಲಿ ಅಂಡಮಾನಲ್ಲಿ ಏನು ತುಂಬ ಪ್ರಸಿದ್ಧಿ ಅಂದರೆ ಸ್ಕೂಬಾ ಡ್ರೈವಿಂಗು. ಇಲ್ಲಿ ಅನೇಕ ಪ್ಲೇಸಸ್ ಇದೆ. ಇಲ್ಲಿ ಇರೋ ಸಮುದ್ರಗಳು ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ಅಲ್ಲಿಯ ನೀರು, ಅಲ್ಲಿಯ ವಾತಾವರಣ ನೋಡೋಕ್ಕಂತಾನೆ ಹೋಗಬೇಕು. ತುಂಬ ಪೀಸ್‌ಫುಲ್ ಆಗಿರೋಂತಹ ಪ್ರದೇಶ. ಹೊಸದಾಗಿ ಮದುವೆ ಆದವರಾಗಿರ್ಬೋದು ಅಥವಾ ರಿಟೈರ್ಡ್ ಲೈಫನ್ನು ಎಂಜಾಯ್ ಮಾಡಬೇಕನ್ನೋಂಥ ಏಜ್ ಆದವ್ರಿಗಾಗಿರ್ಬೋದು, ತುಂಬಾ ಒಳ್ಳೆಯ ಪ್ಲೇಸು. ಅಲ್ಲಿನ ಸಮುದ್ರಗಳು ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಸಮುದ್ರಗಳು ಕೂಡ ಶಾಂತಿಯುತವಾಗಿರುತ್ತೆ. ಅಷ್ಟೊಂದು ಪೀಸ್‌ಫುಲ್ ಆದಂತಹ ಪ್ಲೇಸ್ ಅದು. ಅಲ್ಲಿಯ ನೀರು ಕೂಡ ಅಷ್ಟೇ ಶುದ್ಧವಾಗಿ, ಸ್ವಚ್ಛವಾಗಿರುತ್ತೆ. ತುಂಬಾ ಕ್ಲೀನಾಗಿರೋಂತಹ ಸಮುದ್ರಗಳನ್ನು ನಾವು ಅಂಡಮಾನಲ್ಲಿ ನೋಡಬಹುದು. ಹಾಗೆ ವೆರೈಟಿ ಆದಂತಹ ಸ್ಪೀಸಸ್ ನೋಡ್ಬೋದು. ಫಿಶಸ್ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಪ್ರಾಣಿಗಳು ಸಮುದ್ರದಲ್ಲಿ ನಾವು ತುಂಬಾ ನೋಡಬಹುದು. ಅಲ್ಲಿ ಕೊರಲ್ಸ್ ಅಂತ ಇರುತ್ತೆ ಸಮುದ್ರದಲ್ಲಿ. ನಾವು ಎಷ್ಟೊಂದು ನೋಡದೇ ಇರೋಂತಹ ಜೀವಿಗಳನ್ನಾಗಿರ್ಬೋದು ಅಥವಾ ಸಸ್ಯಗಳನ್ನಾಗಿರ್ಬೋದು ನೋಡಬಹುದು ನಾವಿಲ್ಲಿ. ತುಂಬ ಜಂಜಾಟದ ಲೈಫ್ ಆಗಿರುತ್ತೆ ಈಗಿನ ಕಾಲದಲ್ಲಿ. ಎಲ್ಲರಿಗೂ ಅಪ್ಪ ಒಂದು ಸ್ವಲ್ಪ ದಿನ ಆರಾಮಾಗಿ ಎಲ್ಲಾದ್ರೂ ಇದು ಬಂದರೆ ಸಾಕಪ್ಪ ಅಂತ ಹುಡುಕ್ತಾ ಇರ್ತೀರ. ಯಾವ ಚಿಂತೆನೂ ಇಲ್ಲದೆ ಒಂದು ಸ್ವಲ್ಪ ದಿನ ಆರಾಮಾಗಿ ಕಳಿಬೇಕು ನಾನು ಅಂತ ಹುಡುಕ್ತಾ ಇರ್ತೀರಲ್ಲ, ಅವರಿಗೆ ತುಂಬ ಒಳ್ಳೆಯ ಪ್ಲೇಸ್ ಇದು. ಒಂದು ಸಾರಿ ಅಂಡಮಾನ್ಗೆ ವಿಸಿಟ್ ಮಾಡಿರಿ. ಅಲ್ಲಿ ಹೋಗಿ ಬಂದಮೇಲೆ ಗೊತ್ತಾಗೋದು ನಿಜವಾಗ್ಲೂ ಏನು ಹೇಗಿರುತ್ತೆ ಅಲ್ಲಿದು ಸಮುದ್ರಗಳು, ಅಲ್ಲಿದು ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾವು ಅಂಡಮಾನಲ್ಲಿ ಸನ್‌ರೈಸಿಂಗ್ ಪಾಯಿಂಟ್ ಹಾಗೆ ಸನ್‌ಸೆಟ್ಟಿಂಗ್ ಪಾಯಿಂಟ್ಸ್‌ನ ನಾವು ನೋಡ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಸೂರ್ಯ ಹುಟ್ಟೋದನ್ನು ನೋಡೋದಾಗಿರ್ಬೋದು ಅಥವಾ ಅದು ಮುಳುಗೋದನ್ನು ಎಷ್ಟು ಚೆನ್ನಾಗಿರುತ್ತೆ. ನಾವು ಅಂಡಮಾನಿಗೆ 2 ಜೋಡಿ ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡ್ ಹಾಗೆ ನಮ್ಮ ನಮ್ಮ ಕಸಿನ್ಸ್ ಅವರಿಬ್ಬರು. ನಾವು 4 ಜನ ಹೋಗಿದ್ವಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಅಂಡಮಾನ್ ಟ್ರಿಪ್ ಸ್ಟಾರ್ಟ್ ಆಗಿದೆ. ನಾವೀಗ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ನಂದು ಫಸ್ಟ್ ಫ್ಲೈಟ್ ಜರ್ನಿ ಕೂಡ ಇದಾಗಿತ್ತು. ತುಂಬಾ ಭಯ ಕೂಡ ಆಗಿತ್ತು, ಹಾಗೆ ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಫುಲ್ ಖುಷಿಯಾಗಿತ್ತು. ಫಸ್ಟ್ ಟೈಮ್ ನಾನು ಫ್ಲೈಟಾಗಿ ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು. ಆದರೆ ಆ ಫ್ಲೈಟ್ ಯಾವಾಗ ಟೇಕ್ ಆಫ್ ಆಗುತ್ತೋ ಸಖತ್ ಭಯ ಆಗ್ತಿತ್ತು ನನಗೆ. ಒಂಥರ ಕಿವಿಯಲ್ಲೆಲ್ಲ ಅದು ಒಂಥರ ಸೌಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವೇನು ಹೇಳ್ತೀವಿ, ಕಿವಿ ಕೇಳದೇ ಇರೋ ರೀತಿ ಆಗುತ್ತಲ್ಲ, ಹಾಗೆಲ್ಲ ಆಗ್ತಾಯಿತ್ತು. ಅಯ್ಯೋ! ನನಗೆ ಆಗ್ತಾಯಿತ್ತಾ ಏನೋ ಈ ಫೀಲು, ಆ ಥರ ಫೀಲೆಲ್ಲ ಆಗ್ತಾಯಿತ್ತು ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗಿರೋದ್ರಿಂದ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅದು ಫ್ಲೈಟ್ ಸೆಟ್ಲ್ ಆದಮೇಲೆ ಮತ್ತೆ ನಾರ್ಮಲಾಗಿ ಕೇಳಿಸುತ್ತೆ. ಹಾಗೆ ತುಂಬಾ ಮಜವಾಗಿತ್ತು. ಫ್ಲೈಟಲ್ಲಿ ಹೋಗೋದಂದರೆ ತುಂಬ ಖುಷಿ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಾರ್ಟಿಂಗ್ ಅದೇನು ಹೋಗ್ತಾ ಇರ್ತೀವಲ್ಲ ಅವಾಗ ಮಾತ್ರ ಖುಷಿ. ಅಂದರೆ ಈ ಮೋಡಗಳನ್ನು ದಾಟಿ ನಾವು ಇನ್ನೂ ಮೇಲ್ಗಡೆ ಹೋಗ್ಬಿಟ್ವಿ ಅಂತಂದರೆ ಅಲ್ಲಿ ಏನೂ ಕಾಣಲ್ಲ. ತೀರಾ ನೀಲಿ ಆಕಾಶ ಬಿಟ್ಟರೆ ಏನೂ ಕಾಣಲ್ಲ. ನೋಡಿರಿ, ಈಗ ನಾವು ಈ ಚಿಕ್ಕ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಚಿಕ್ಕ ಮ್ಯಾಚ್ ಬಾಕ್ಸಸ್ ಥರ ಕಾಣ್ತಾ ಇದೆ. ನಾವು ಅಷ್ಟು ಹೈಟಲ್ಲಿದ್ದೀವಿ ಈಗ. ಹಾಗೆ ಹೋಗ್ತಾ ಏನಾಗುತ್ತೆ, ಫ್ಲೈಟ್ ಈಗ ಇನ್ನೂ ಜಾಸ್ತಿ ಹೈಟಲ್ಲಿ ಹೋದಾಗ ಈ ಥರ ಮೋಡದ ಮೇಲ್ಗಡೆ ನಾವು ಹೋಗ್ತಾ ಇರ್ತೀವಿ. ಇದಂತೂ ಒಂಥರ ಇಟ್ಸ್ ಲೈಕ್ ಅ ಹೆವನ್, ಒಂಥರ ಸ್ವರ್ಗದಲ್ಲಿ ನಾವು ಹೋಗ್ತಾ ಇದ್ವಿ ಅನ್ನೋ ಥರ ಫೀಲ್ ಕೊಡುತ್ತೆ ಇದು. ತುಂಬಾ ಸಖತ್ತಾಗಿರುತ್ತೆ. ಇದನ್ನು ನೋಡೋಕೆ ಮಾತ್ರ ನನಗೆ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿರತ್ತೆ ಅಂತಂದರೆ ಅಯ್ಯೋ! ನಾವು ಕಳೆದೋಗ್ಬಿಟ್ಟಿರ್ತೀವಿ. ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿತ್ತು ಮಾತ್ರ. ನೋಡಿ ಫ್ರೆಂಡ್ಸ್, ಮೋಡದ ಮೇಲಿದ್ದಾಗ ಹೇಗಿತ್ತು, ಈ ಕೆಳಗಡೆ ಸ್ವಲ್ಪ ಫ್ಲೈಟ್ ಎಲ್ಲ ವೇರಿ ಆಗ್ತಾ ಇದೆ. ಹೇಗೆ ಕ್ಲೀನಾಗಿ ಗೊತ್ತಾಗತ್ತೆ ನೋಡಿ ಅದರ ವೇರಿಯೇಷನ್ನು. ಸೊ ಹೀಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ಮತ್ತೆ ನಾವು ಬಂದ್ವಿ ಈಗ ಮೋಡದ ಮೇಲೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕ್ಲೀನಾಗಿ ಗೊತ್ತಾಗತ್ತೆ ನಮಗೆ. ಹೇಗೆ ಮೋಡದ ಮೇಲೆ ಅದು ಹೋಗ್ತಾ ಇರೋದು, ಕೆಳಗೆ ಬರ್ತಾ ಇರೋದಾಗಿರ್ಬೋದು. ಹೀಗೆ ಹೋಗ್ತಾ ಇರುವಾಗ ಒಂದ್ಸಲ ಏನಾಗ್ಬಿಡ್ತು, ಅಂದರೆ ಫ್ಲೈಟಲ್ಲಿ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಅಲ್ಲೆಲ್ಲ ಏರ್ ಹೋಸ್ಟೆಸ್ ನಮಗೆ ಸಜೆಸ್ಟ್ ಮಾಡ್ತಾರೆ. ಫಸ್ಟಿಗೆ ನಾವು ಹೋದ ತಕ್ಷಣವೇ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿರ್ತಾರೆ, ನಾವು ಹೇಗಿರ್ಬೇಕು ಫ್ಲೈಟಲ್ಲಿ ಅನ್ನೋದು. ಅದು ಏನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ. ಎಲ್ಲರೂ ನಿಮ್ಮ ಹುಷಾರಲ್ಲಿರಿ, ಏನು ಅವರು ಸೇಫ್ಟಿ ರಿಗಾರ್ಡ್ಸ್ ನಮಗೆ ಹೇಳಿರ್ತಾರೋ ಅದೆಲ್ಲ ನೀವು ಫಾಲೋ ಅಪ್ ಮಾಡಿ, ಬೆಲ್ಟನ್ನು ಹಾಕ್ಕೊಳ್ಳಿ, ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೊಳ್ಳಿ ಅಂತ ಅನೌನ್ಸ್ ಮಾಡಿಬಿಟ್ರು.
ಸಿಕ್ಕಾಪಟ್ಟೆ ಭಯ ಶುರುವಾಗ್ಬಿಡ್ತು ನನಗೆ. ಯಪ್ಪಾ! ಬಂದಿರೋದೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಇದೇನಾಯ್ತಪ್ಪ ನನಗೆ ಅಂತ. ಆಮೇಲೆ ಏನಿಲ್ಲ, ನಮ್ಮ ಸೆಕ್ಯೂರಿಟಿಗೋಸ್ಕರ ಅವ್ರು ಆ ಥರ ಹೇಳಿದರು ಅಂತ ಗೊತ್ತಾಯಿತು. ಬಟ್ ಸೇಫಾಗಿ ಲ್ಯಾಂಡ್ ಆದ್ವಿ. ನೋಡಿರಿ ಫ್ರೆಂಡ್ಸ್, ನಾವು ಸೇಫಾಗಿ ಲ್ಯಾಂಡ್ ಆದ್ವಿ. ಈಗ ನಾವು ಬಂದಿದ್ದು ಯಾವುದು ಅಂದರೆ ಪೋರ್ಟ್ ಬ್ಲೇರ್ ಅಂತ. ಇದು ಅಂಡಮಾನ್ನ ರಾಜಧಾನಿ ಪೋರ್ಟ್ ಬ್ಲೇರ್. ಸೊ ನಾವೀಗ ಅಲ್ಲಿಗೆ ರೀಚ್ ಆದ್ವಿ. ಅಂಡಮಾನ್ ರೀಚ್ ಆದ ತಕ್ಷಣ ಫಸ್ಟ್ ನಾವು ನೋಡೋಕೆ ಹೋಗಿದ್ದ ಪ್ಲೇಸ್ ಯಾವುದು ಅಂದರೆ ಸೆಲ್ಯುಲರ್ ಜೈಲು. ಇದೇನು ಅಂತಂದರೆ ಬ್ರಿಟಿಷರ ಕಾಲದಲ್ಲಿ ಭಾರತೀಯ ಸ್ವತಂತ್ರ ಹೋರಾಟಗಾರನ ಇಲ್ಲಿ ಬಂಧಿಸಿ ಇಡ್ತಿದ್ರಂತೆ. ಅವರಿಗೆ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಬಿಟ್ಟು ಈ ಕಾರಾಗೃಹದಲ್ಲಿ ಹಾಕ್ತಿದ್ರಂತೆ. ಇದು ಸೆಲ್ಯುಲರ್ ಜೈಲು ಅಂತಂದರೆ ಇದೊಂದು ಸೆರೆಮನೆ ಇದ್ದಂಗೆ. ನೀವೀಗ ನೋಡ್ತಿದ್ದೀರಲ್ಲ, ಇದು ಒಳಗಡೆ ಅಂಥದ್ದು. ಆವಾಗಲೇ ಫಸ್ಟು ನೀವು ನೋಡಿದ ಫೋಟೋ ಏನಂದರೆ ಅದು ಯಾವ ಇದೆ ಅದು ಅನ್ನೋದನ್ನು. ಇದು ಒಳಗಡೆ ಸೆಲ್ಯುಲರ್ ಜೈಲ್ ಹೇಗಿರುತ್ತೆ ಅಂತ ಇದು ನಾನು ತೋರಿಸ್ತಾ ಇರೋದು. ಇದನ್ನು ವಿನ್ಯಾಸ ಮಾಡಿದವ್ರು ಯಾರಂದರೆ ಅಲೆಕ್ಸಾಂಡರ್ ಪೆರ್ಸಿ ಅನ್ನೋರು. ಇದು ರಾಷ್ಟ್ರೀಯ ಸ್ಮಾರಕವಾಗಿ ಇದೆ ಇದು. ಇಲ್ಲಿ ಇದು ನಾವು ನೈಟ್ ಮತ್ತೆ ಹೋದಾಗ, ಅದು ಫಸ್ಟ್ ತೋರಿಸಿದ ಬೆಳಗ್ಗೆ, ಇದು ನೈಟ್ ನಾವು ಮತ್ತೆ ಹೋದಾಗ ಇದ್ದಂಥದ್ದು. ಇಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಒಳಗಡೆ ಏನಿರುತ್ತೆ ರಾತ್ರಿ ಅಂದರೆ ಲೈಟ್ ಆ್ಯಂಡ್ ಸೌಂಡ್ ಶೋ ನಡೆಯುತ್ತೆ. ಹೇಗೆ ಅವರನ್ನೆಲ್ಲ ಹಿಂಸೆ ಮಾಡ್ತಿದ್ರು, ಹೇಗೆ ಕಟ್ಟಾಕ್ತಿದ್ರು, ಅವರನ್ನೆಲ್ಲ ಹೇಗೆ ಇಟ್ಟಿದ್ರು ಆ ಕಾರಾಗೃಹದಲ್ಲಿ ಅನ್ನೋದನ್ನು ಲೈಟ್ ಆ್ಯಂಡ್ ಸೌಂಡ್ ಶೋ ಅಲ್ಲಿ ನಮಗೆ ತೋರಿಸ್ತಾರೆ. ಪ್ರತಿದಿನ ಈ ಶೋ ಇರುತ್ತೆ. ಇದು ಅಲ್ಲಿನ ಫ್ಲ್ಯಾಗ್ ಪಾಯಿಂಟು. ಇದು ಬಾರ್ಡ್ರ್ ಆಗಿರೋದ್ರಿಂದ ಇಲ್ಲಿ ಫ್ಲ್ಯಾಗ್ ಎಷ್ಟು ಮುಖ್ಯ ಅಂದರೆ, ನಾವು ಈ ಬಾರ್ಡರ್ಸಲ್ಲಿ ನಮ್ಮ ಇಂಡಿಯಾದ ಫ್ಲ್ಯಾಗನ್ನು ನೋಡಿದರೆ ಅದೊಂದು ರೀತಿ ರೋಮಾಂಚನ, ಅದೊಂದು ರೀತಿ ಖುಷಿ ಆಗುತ್ತೆ. ಇಲ್ಲಿ ಯಾವಾಗಲೂ ಅಷ್ಟು ಅಟ್ಯಾಕರ್ಸ್ ತುಂಬ ಆಗ್ತಾನೆ ಇರ್ತವೆ. ಸೊ ಇಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ಇಲ್ಲೆಲ್ಲ ಫ್ಲ್ಯಾಗ್ ನೋಡೋಕ್ಕೆ, ನಮ್ಮದು ಇಂಡಿಯನ್ ಫ್ಲ್ಯಾಗ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇದು ಅಲ್ಲಿನ ಫ್ಲ್ಯಾಗ್ ಪಾಯಿಂಟ್ ಆಗಿತ್ತು. ಈ ಫ್ಲ್ಯಾಗ್ ಪಾಯಿಂಟ್ ಹತ್ರನೇ ಒಂದು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿರೋದ್ರಿಂದ ನಾವು ಫೋಟೋ ಸೆಷನ್ಸ್ ಕೂಡ ಮಾಡ್ಕೋಬೋದು. ಆಮೇಲೆ ತುಂಬ ತಂಪಾದ ಗಾಳಿ ಇರುತ್ತೆ. ಸೊ ನಾವು ಆರಾಮಾಗಿ ಕಪಲ್ಸ್ ಎಲ್ಲ ಹೋಗಿದ್ವಿ ಅಂದರೆ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನಮ್ಮದು ಕ್ರೂಸ್ ಪಯಣ ಶುರುವಾಯಿತು. ನಾವೀಗ ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗೆ ಎಲ್ಲದೂ ಹೊಸತು. ಈ ದೊಡ್ಡ ಕ್ರೂಸಲ್ಲೆಲ್ಲ ಹೋಗಿದ್ದು ಕೂಡ ಫಸ್ಟ್ ಟೈಮು. ಆ್ಯಂಡ್ ಈ ಫ್ಲೈಟ್ ಜರ್ನಿ ಆಗಿರ್ಬೋದು, ಟೋಟಲಿ ಅಂಡಮಾನ್ ಟ್ರಿಪ್ ನನಗೆ ಒಂದು ಹೊಸತನ ಆಗಿ ಇದ್ದಂತಹ ಟ್ರಿಪ್ ಇದು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಇಲ್ಲೆಲ್ಲ ಎಷ್ಟು ಜನ ಇದ್ರಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಕ್ರೂಸಲ್ಲಿ ಸಾಂಗ್ ಎಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಕ್ಕೆ ಬಿಡ್ತಿದ್ರು. ನಾವು ಪೋರ್ಟ್ ಬ್ಲೇರಿಂದ ಫಸ್ಟ್ ಬಂದಂಥ ಜಾಗ ಹ್ಯಾವ್ಲಾಕ್. ಇದು ನೋಡ್ರಿ, ನಾವೀಗ ಉಳ್ಕೊಂಡಂತಹ ಹೋಟೆಲಿಗೆ ನಾವು ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಎಂಟ್ರೆನ್ಸು. ಇಲ್ಲೆಲ್ಲ ಒಂಥರ ಕಾಟೇಜಸ್ ಥರ ಇದ್ವು. ಮನೆಗಳೆಲ್ಲ ತುಂಬ ಚೆನ್ನಾಗಿದ್ವು. ಡಿಫ್ರೆಂಟ್ ಆಗಿತ್ತು. ಇದು ಈ ಕಡೆ ಎಲ್ಲ ಚಿಕ್ಕದೇನಲ್ಲ, ತುಂಬ ದೊಡ್ಡ ಇದೆ. ನೋಡೋಕ್ಕೆ ಫ್ರಂಟಿಗೆ ಹಂಗೆ ಅನಿಸುತ್ತೆ, ಬಟ್ ಒಳಗಡೆ ಹೋದರೆ ದೊಡ್ಡದಾಗಿರೋಂಥ ರೂಮ್ಸೇ ಇದ್ದಾವೆ. ನಮ್ಮದು ಈ ಎದುರುಗಡೆ ನೀವು ನೋಡ್ತಿದ್ದೀರಲ್ಲ ಬಿಲ್ಡಿಂಗು, ಅಲ್ಲಿ ನಮ್ಮದು ರೂಮ್ ಇದ್ದಿದ್ದು. ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಏನು ಹೇಳ್ತೀರಾ, ಈ ಹೋಟೆಲಿನ ಹಿಂದ್ಗಡೆನೇ ಸಮುದ್ರ ಇದ್ದಿದ್ದು. ಸಮುದ್ರ ದಂಡೆಗೇ ನಮ್ಮದು ಹೋಟ್ಲ್ ಇದ್ದಿದ್ದು. ನೋಡಿರಿ, ಬನ್ನಿ ಫ್ರೆಂಡ್ಸ್, ನಮ್ಮ ಹೋಟ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನಾವು ಉಳ್ಕೊಂಡಿದ್ದಂಥ ಹೋಟೆಲ್ಲು. ಆ್ಯಂಡ್ ಈಗ ನಾವು ಇದ್ದಂತಹ ರೂಮನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ನಮ್ಮ ರೂಮಿನ ಒಳಗೆ ಎಂಟ್ರಿ ಆಗೋಣ. ನೋಡಿ ಫ್ರೆಂಡ್ಸ್, ಈಗ ನಾವಿದ್ದಂತಹ ರೂಮನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಸಾಮಾನೆಲ್ಲ ತೆಗ್ದು ಇಟ್ಬಿಟ್ಟಿದ್ದೆ ಆಲ್ರೆಡಿ. ಓಕೆ, ಎಷ್ಟು ಚೆನ್ನಾಗಿತ್ತು ಇದು ರೂಮು ಅಂತಂದರೆ, ಫುಲ್ AC ರೂಮು, ತುಂಬ ಚೆನ್ನಾಗಿತ್ತು. ಪಕ್ಕಕ್ಕೆ ಸಮುದ್ರ ದಡ, ಬೇಕಂದರೆ ಸಮುದ್ರಕ್ಕೆ ಹೋಗು, ಇಲ್ಲಾಂದರೆ ರೂಮಿಗೆ ಬಾ. ಓಕೆ ಫ್ರೆಂಡ್ಸ್, ಇಲ್ಲಿ ಫುಡ್ಡು ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ, ನಾವೀಗ ಸ್ಕೂಬಾ ಡೈವಿಂಗಿಗೆ ಬಂದಿದ್ವಿ. ನಾವು ಹ್ಯಾವ್ಲಾಕಲ್ಲೇ ಮಾಡಿದ್ದು ಸ್ಕೂಬಾ ಡೈವಿಂಗು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ನಮ್ಮ ಹಸ್ಬೆಂಡ್ ಹೋಗಿದ್ದು. ಫಸ್ಟ್ ಟ್ರಯಲ್ ಎಲ್ಲ ನಡೆಸ್ತಾರೆ ಇವರು. ಟ್ರಯಲ್ ಸೆಕ್ಷನ್ ಆದಮೇಲೆ ಈ ಥರ ಸಮುದ್ರಕ್ಕೆ ಕರ್ಕೊಂಬಂದು ಸ್ಕೂಬಾ ಡ್ರೈವಿಂಗ್ ಮಾಡಿಸ್ತಾರೆ. ಟ್ರಯಲ್ ಸೆಕ್ಷನಲ್ಲಿ ಏನು ಅಷ್ಟೊಂದು ಭಯ ಅನ್ನಿಸ್ಲಿಲ್ಲ, ತುಂಬ ಧೈರ್ಯವಾಗೇ ಇದ್ದೆ ನಾನು. ಆಮೇಲೆ ಇಲ್ಲಿ ಕರ್ಕೊಂಬಂದಾಗ ಈ ರಿಯಲ್ ಫ್ಯಾಕ್ಟ್ ಗೊತ್ತಾಗೋಕ್ಕೆ ಶುರುವಾಯಿತು. ನನ್ನ ಹಸ್ಬೆಂಡ್ ಅವರು ಏನೇನು ಟ್ರಿಕ್ಸ್ ಆಗಿರ್ಬೋದು, ಅವ್ರೇನು ನಾವು ಹೇಗಿರಬೇಕು ನೀರಲ್ಲಿ ಹೋದಾಗ ಅನ್ನೋದನ್ನು ಅವರು ಹೇಳ್ಕೊಟ್ಟಿರ್ತಲ್ಲ, ಅದು ಪ್ರತಿಯೊಂದು ಕ್ಲೀನಾಗಿ ಫಾಲೋ ಮಾಡಿದ್ರು. ಅವ್ರು ಯಾವ ಭಯ ಇಲ್ಲದೆ ಆರಾಮಾಗಿ ಧುಮುಕಿದ್ರು. ನೋಡಿ ಫ್ರೆಂಡ್ಸ್, ಈಗ ನನ್ನ ಸರ್ದೆ ಹೇಗೆ ಅಂದರೆ, ನಂಗೆ ಫುಲ್ ಧೈರ್ಯವಾಗೇ ಹೋದೆ. ಆಮೇಲೆ ಅವ್ರು ಯಾವಾಗ ತಳ್ತಾರೆ ಶಿಪ್ಪಿಂದ ಅಂದಾಗ ಫುಲ್ ಭಯ ಆಗ್ತಿತ್ತು. ನಾನು ಬೇಡ ತಳ್ಬೇಡ್ರಿ ಅಂತಿದ್ದೆ. ಅಲ್ಲೋದ್ಮೇಲೆ ಕೇಳಬೇಕಲ್ಲ, ಅವರು ದಿನ ಅದೇ ಕೆಲಸನ ಹಾಕಿ ತಳ್ಬಿಟ್ರು ನನ್ನ.
ನೋಡಿ ನಾನು ಹೆಂಗೆ ಬೇಡ ಅಂತಿದ್ದೀನಿ. ಪಾಪ ಕೆಳಗಡೆ ನಾನು ಹಿಡ್ಕೊಳಕ್ಕಂತಾನೆ ಒಬ್ರಿದ್ರು. ಆದರೂ ಭಯ ಏನಾಗ್ಬಿಡ್ತೀನೋ, ನಾನು ಎಲ್ಲಿ ಮುಳುಗೋಗ್ಬಿಡ್ತೀನೋ, ಎಲ್ಲ ಸೇಫ್ಟಿ ಇರುತ್ತೆ. ನಾವೇನು ಮುಳುಗಲ್ಲ, ನಮಗೇನೂ ಆಗಲ್ಲ. ಅವ್ರು ಹೇಳ್ದಂಗೆ ಕೇಳಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಹೆದರ್ಕೊಂಡು ಬಿದ್ದೆ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಫುಲ್ಲು ಬಾಯೊಳಗೆಲ್ಲ ನೀರು ಹೋಗೋ ಥರ ಯಾಕೆ ಮಾಡ್ತಿದ್ದೆ, ಏನೂ ಆಗಲ್ಲ. ಆ ಥರ ಭಯ. ಅವ್ರ ಪಾಪ ಬಾಯಲ್ಲಿಟ್ಟು ಆಕ್ಸಿಜನಿಂದ ತೆಗೀರಿ ಮೇಡಮ್, ಸ್ವಲ್ಪ ತೆಗೀರಿ, ರಿಲ್ಯಾಕ್ಸ್ ಆಗಿ, ಹೆದರ್ಕೋಬೇಡಿ ಅಂತೇಳಿ ನಿಧಾನಕ್ಕೆ ಕರ್ಕೊಂಬಂದರು. ನೋಡಿ ಫ್ರೆಂಡ್ಸ್, ನನ್ನ ಬೇರೆ ಕಡೆ, ನನ್ನ ಹಸ್ಬೆಂಡ್ನ ಬೇರೆ ಕಡೆ ಕರ್ಕೊಂಡೋಗಿದ್ರು. ಇದು ನನ್ನ ಹಸ್ಬೆಂಡ್ ಹೋಗಿದ್ದಂಥ ಜಾಗ. ತುಂಬಾ ಚೆನ್ನಾಗಿತ್ತು. ನಾವು ಹೇಗೆ ಕೆಳಗೆ ಹೋಗ್ತೀವಲ್ಲ, ಹಾಗೆ ನಮ್ಗೆ ಏನೂ ಕೇಳಿಸಲ್ಲ. ಫುಲ್ ನಿಲ್ಲು, ಮೇಲ್ಗಡೆದು ಯಾವ ಸೌಂಡು ಕೇಳಲ್ಲ. ನಾವು ಸಮುದ್ರದ ಒಳಗಡೆ ಹೋದಾಗ ಎಷ್ಟು ನಾವು ಅಲ್ಲೇನಾದರೂ ಈ ಥರ ಫಿಶಸ್ ಆಗಿರ್ಬೋದು, ಏನಾರ ಬೇರೆ ಎನಿಮಲ್ಸ್ನ ಅಥವಾ ಬೇರೆ ಅಲ್ಲಿ ಸಮುದ್ರದ ಆಳದಲ್ಲಿರೋಂಥ ಗಿಡಗಳು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಈ ಥರದ್ದು ನಾವೆಲ್ಲೂ ನೋಡಿರಲ್ಲ. ಅಯ್ಯೋ, ನಾವು ಸಮುದ್ರದ ಕೆಳಗೆಲ್ಲ ಹೋಗಿದ್ದೀವಲ್ಲ ಅಂತ ಫುಲ್ ಖುಷಿ ಆಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಫಿಶಸ್ ಅಂದರೆ ಅಲ್ಲಿ ಕ್ಲೀನ್ ವಾಟ್ರು. ಏನು ಎಷ್ಟು ಕ್ಲಿಯರಾಗಿ ಕಾಣತ್ತಂದರೆ, ಏನು ಒಂದು ಕಸ ಕಡ್ಡಿ ಅನ್ನಲ್ಲ, ಒಂದು ಏನು ಕಲ್ಮಶ ಇರಲ್ಲ. ಅಷ್ಟು ಕ್ಲೀನ್ ವಾಟರ್ ಮಾತ್ರ. ಅಂಡಮಾನ್ ಸಮುದ್ರಗಳು ಅಲ್ಟಿಮೇಟ್. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಫಿಶಸ್ ಇದೆ. ತುಂಬ ಅವ್ರು ನಮ್ಗೊಂದು 10-15 ಮಿನಿಟ್ಸ್ ಕರ್ಕೊಂಡೋಗಿರ್ತಾರೆ, ಅಥವಾ ಅದರೊಳಗೂ ಬೇಗನೆ ಕರ್ಕೊಂಬರ್ತಾರೆ ಗೊತ್ತಿಲ್ಲ. ಅಲ್ಲಿ ಒಳಗೆ ಹೋದಾಗ ನಮ್ಗೆ ಹೇಗೆ ಅನಿಸುತ್ತೆ ಅಂದರೆ, ನಾವು ಏನು ಒಂದು ಅರ್ಧ ಗಂಟೆ ಹೋಗಿದ್ದೀವ, 1 ಅವರ್ ಹೋಗಿದ್ದೀವ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ನಾವು ಸಮುದ್ರದ ಒಳಗಡೆ ಹೋದಾಗ ನಮಗೆ ಸೇಫ್ಟಿ ರಿಗಾರ್ಡ್ಸ್ ಹೇಳಿರ್ತಾರೆ, ಹಿಂಗೆ ಕಣ್ಣಿಗೆ ಏನಾರ ನೀರು ಹೋದರೆ ಅಥವಾ ಕಿವಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ನಾವೇನಾರು ಬಾಯಲ್ಲಿ ನೀರು ಕುಡಿದ್ಬಿಟ್ರೆ, ಆ್ಯಕ್ಚುಲಿ ನಾವು ಬಾಯಲ್ಲಿ ಆಕ್ಸಿಜನ್ ಹಾಕಿರೋದ್ರಿಂದ ಮೂಗಿಗೆ ನಾವು ಬಾಯಲ್ಲೇ ಉಸಿರಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಾರ್ಮಲಾಗಿ ನಾವು ಮೂಗಿಗೆ ಕಣ್ಣಿಂದ ಇದು ಹಾಕಿರ್ತಾರಲ್ಲ, ಸೊ ಮೂಗಲ್ಲಿ ಉಸಿರಾಡೋಕ್ಕಾಗ್ತಾ ಇರಲ್ಲ, ಬಾಯಲ್ಲೇ ಉಸಿರಾಡಬೇಕು. ಅದು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಹೆಂಗಪ್ಪ ನಾವು ನಾರ್ಮಲಾಗಿ ಉಸಿರಾಡಿ ಆ ಥರ ಏನಾರ ಒಳಗಡೆ ನೀರು ಹೋಗಿಬಿಟ್ರೆ ಅವ್ರು ನೋಡಿ ಈಗ ನಮ್ಗೆ ಹೇಗೆ ಸರಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಏನೇ ಪ್ರಾಬ್ಲಮ್ ಆದರೂ ಇಮ್ಮಿಡಿಯೇಟ್ ನಮಗಲ್ಲಿ ಸರಿಪಡಿಸ್ಬಿಡ್ತಾರೆ. ಬಟ್ ಏನಂತಂದರೆ, ಅವ್ರು ಹೇಳ್ಕೊಟ್ಟಿದ್ದೆ ನಾವು ಫಾಲೋ ಮಾಡಿದರೆ ಅವ್ರು ಹುಷಾರಾಗಿ ಕರ್ಕೊಂಬರ್ತಾರೆ. ಸಮುದ್ರದ ಕೆಳಗೆ ಈ ಥರ ಕರ್ಕೊಂಡು ಹೋದಾಗ ಏನಾರ ಅವ್ರದ್ದು ಫಾಲೋ ಅಪ್ಸ್ ನಾವು ಕೇಳದೇ ಇದ್ದರೆ, ಏನಾರು ಸಡನ್ನಾಗಿ ಪ್ರಾಬ್ಲಮ್ ಆಗಿಬಿಡ್ತು ಅಂದರೆ ಸಡನ್ನಾಗಿ ನಮ್ಮನ್ನು ಮೇಲೆತ್ತಕ್ಕಾಗಲ್ಲ. ನೀರಿನ ಪ್ರೆಷರ್ಗೆ ನಮ್ಮ ಕಿವಿಗೆ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಅವ್ರು ಹೇಳಿದ್ದಾರೆ. ನೋಡಿ ಎಷ್ಟು ದೊಡ್ಡ ಫಿಶ್ ಇದೆ ನೋಡಿ ಇಲ್ಲಿ ಫ್ರೆಂಡ್ಸ್, ತುಂಬ ದೊಡ್ಡ ಫಿಶ್ ಇದೆ. ಯಾವ ಪ್ರಾಣಿಗಳು ಕೂಡ ನಮಗೇನು ಮಾಡ್ತಿರಲ್ಲ, ಆದರೆ ನಮಗೆ ಭಯ, ಏನು ಮಾಡಿಬಿಡುತ್ತೋ ಇದು, ನಮಗೇನು ಮಾಡಿಬಿಡುತ್ತೋ ಅಂತ ಭಯ ಆಗ್ತಿರುತ್ತೆ. ಆಮೇಲೆ ಅಲ್ಲಿ ಹೇಳ್ತಾರೆ, ಯಾವ ಪ್ರಾಣಿಗಳನ್ನು ಮುಟ್ಟೋ ಹಾಗಿಲ್ಲ, ಯಾವ ಗಿಡಗಳನ್ನಾಗಲಿ ಅಲ್ಲಿ ಏನನ್ನೂ ಮುಟ್ಟೋ ಹಾಗಿಲ್ಲ, ಸುಮ್ಮನೆ ಹೋಗಿ ನೋಡಿಕೊಂಡು ಸುಮ್ಮನೆ ಬರ್ತಾ ಇರಬೇಕು. ಅವರೆಲ್ಲ ನಮ್ಗೆ ರೂಲ್ಸ್ ಹೇಳಿರ್ತಾರೆ. ಸೊ ಅದೇ ನಾವು ಹಿಂಗೆ ಕೆಳಗಡೆ ಹೋದಾಗ ಏನಾರು ನಮ್ಮ ಪ್ರಾಬ್ಲಮ್ ಆಗಿಬಿಡ್ತೆ ಅಂದರೆ ಸಡನ್ನಾಗಿ ಅವ್ರಿಗೆ ಎತ್ತಕ್ಕಾಗೋದಿಲ್ಲ. ಅದಕ್ಕೆ ಅವರು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಆದರೂ ನಮ್ಗೆ ತುಂಬ ಭಯ ಆಗ್ತಿದೆ ಅಂತಂದರೆ ಅವ್ರು ಯಾವಾಗಲೂ ನಮ್ಮ ಬೆನ್ನ ಹಿಂದೆನೇ ಇಟ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಹೆದರ್ಕೊಳಕ್ಕೆ ಶುರು ಮಾಡಿಬಿಟ್ವಿ ಅಂದರೆ ಪಾಪ ಮುಂದ್ಗಡೆ ಕೂಡ ಬರ್ತಾರೆ, ನಮ್ಮನ್ನೇ ಹಿಡ್ಕೊಂಡು ನಮ್ಮ ಮುಂದೆ ಬಂದು ಮತ್ತೆ ನಮಗೆ ಧೈರ್ಯ ಕೊಟ್ಟು ಮತ್ತು ನಮ್ಮ ಹಿಂದ್ಗಡೆ ಹೋಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಟೀಮ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಮ್ಮನ್ನು ಸ್ಕೂಬಾ ಕರ್ಕೊಂಡು ಹೋಗಿ ಟೀಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಒಂದು ಸೂಪರ್ ಅನುಭವವನ್ನು ಕೊಟ್ಟರು ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಂಗೆ ಇನ್ನೊಂದು ಸರಿ ಸ್ಕೂಬಾಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಮಗೇನಾರ ಪ್ರಾಬ್ಲಮ್ ಆದರೆ ಹ್ಯಾಂಡ್ ರೈಸ್ ಮಾಡಬೇಕು. ಆವಾಗ ಇಮಿಡಿಯೇಟ್ ಅವ್ರಿಗೆ ಕೇಳ್ತಾರೆ, ಏನಾಗಿದೆ, ನಿಮ್ಗೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೋಡಿರಿ ಈಗ ಅವ್ರು ಹೇಳ್ತಿದ್ದಾರೆ ನಂಗೆ ಸರಿ ಇಲ್ಲ, ಎಲ್ಲಿ ಅಂತ ಅಂದ್ಬಿಟ್ರೆ ಕಣ್ಣು ಅಂತ ಹೇಳ್ಬಿಟ್ಟು, ಆವಾಗ ಅವರೇ ಅದನ್ನು ಗ್ಲಾಸ್ ಇರುತ್ತಲ್ಲ ಅದನ್ನ ಸ್ವಲ್ಪ ಎತ್ಬಿಟ್ಟು ನಿಮಗೆ ಕಣ್ಣಿಗೆ ಏನಾದ್ರು ನೀರು ಹೋಗಿದ್ರೆ ಅದನ್ನ ಕ್ಲಿಯರ್ ಮಾಡಿಕೊಡ್ತಾರೆ. ಹಾಗೆ ತುಂಬ ಸೆಕ್ಯೂರಾಗಿ ಕರ್ಕೊಂಬರ್ತಾರೆ. ಅಲ್ಟಿಮೇಟ್. ಸ್ಕೂಬಾ ಡೈವಿಂಗ್ ಈಸ್ ಅಲ್ಟಿಮೇಟ್. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಬೀಚಿಗೆ ನಾವು ಹೋದಾಗ ಕಂಡಂಥದ್ದು.
ಇಲ್ಲಿ ಎಷ್ಟು ವೆರೈಟಿ ಸ್ಪೀಸಸ್ ಇತ್ತಂದರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ ನೋಡ್ರಿ. ಇಲ್ಲೆಲ್ಲ ಅದಕ್ಕೇನೋ ಹೇಳ್ತಾರೆ ಅವ್ರ ಲ್ಯಾಂಗ್ವೇಜಲ್ಲಿ, ನಂಗೆ ಅಷ್ಟು ನೆನಪಿಲ್ಲ ಈಗ. ಅದನ್ನು ಮುಟ್ಟಿದರೆ ಅದು ಮುಚ್ಕೊಳತ್ತೆ. ನಾವೀಗ ಮುಟ್ಟಿದ್ರೆ ಮುನಿ ಹೇಗೆ ಗಿಡಗಳನ್ನ ನಾವು ನೋಡ್ತಿದ್ದೀವಲ್ಲ, ಆ ರೀತಿ ಈಗ ನೋಡ್ರಿ ಅದು ಆರೆಂಜ್ ಕಲರ್ ಇದೆಯಲ್ಲ, ಅದನ್ನು ನಾವು ಮುಟ್ಟಿದ ತಕ್ಷಣ ಅದು ಹೇಗೆ ಮುಚ್ಕೊಂಡ್ಬಿಡತ್ತೆ ನೋಡಿ. ಅಲ್ಲಿ ಆ ಸ್ಪೀಸಸ್ ಇತ್ತು ಅನ್ನೋದೇ ಕಾಣಿಸಲ್ಲ ನಮಗೆ. ಆ ರೀತಿ ಫುಲ್ ವೆರೈಟಿ ವಿಚಿತ್ರವಾದಂತಹ ಅನಿಮಲ್ಸ್ ನಾವಿಲ್ಲಿ ನೋಡ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಕ್ಲಿಯರ್ ವಾಟರ್ ಇದೆ ಅಂದರೆ, ನಾವು ಕುಡಿಯೋ ನೀರು ಕೂಡ ಇಷ್ಟು ಕ್ಲಿಯರ್ ಇರುತ್ತೋ ಇಲ್ಲ, ಸಮುದ್ರದ ನೀರು ಅಷ್ಟು ಕ್ಲಿಯರ್ ಆಗಿತ್ತು, ಅಷ್ಟು ಚೆನ್ನಾಗಿರುತ್ತೆ ನೀರು. ತುಂಬಾ ಖುಷಿ ಕೊಡೋಂತಹ ಪ್ಲೇಸ್ ಇದು ಅಂಡಮಾನು. ನೋಡಿ ಇಲ್ಲಿ ಸ್ಟಾರ್ ಫಿಶ್ ಇದೆ ನೋಡಿ, ಹೇಗೆ ಎತ್ತಿಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದೇ ಪ್ರಾಣಿಗಳನ್ನ ಹಿಂಸೆ ಮಾಡೋ ಹಾಗಿಲ್ಲ, ಮುಟ್ಟೋ ಹಾಗಿಲ್ಲ. ಗೈಡ್ಸು ಚಿಕ್ಕ ಪುಟ್ಟದಾಗಿರೋಂತಹ ಎನಿಮಲ್ಸ್ನ ಈ ಥರ ನಮ್ಗೆ ತೋರ್ಸೋಕ್ಕೋಸ್ಕರ ಮುಟ್ತಾರೆ ವಿನಃ ಯಾರೂ ಕೂಡ ಇಲ್ಲಿ ಯಾವ ಎನಿಮಲ್ಸ್ನಾಗಲಿ ಯಾವುದೇ ಜೀವಿನಾಗಲಿ ಮುಟ್ಟೋಕ್ಕೆ ಪರ್ಮಿಷನ್ ಇಲ್ಲ. ಗೌರ್ಮೆಂಟಿಂದ ಸ್ಟ್ರಿಕ್ಟ್ ಆರ್ಡರ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟೊಂದು ಇಲ್ಲಿ ನಿಯಾನ್ ಫಿಶಸ್ ಅಂತ ಇರುತ್ತೆ. ಅವೆಲ್ಲ ತುಂಬ ಶೈನ್ ಅಂದರೆ ಹೊಳಿತಾ ಇರುತ್ತೆ ಆ ಫಿಶಸ್. ಆ ಥರದ್ದೆಲ್ಲ ಡಿಫ್ರೆಂಟಾಗಿರೋ ಫಿಶಸನ್ನು ತೋರಿಸಿದ್ರು ನಮಗೆ. ಓಕೆ, ನೀವೀಗ ಇಲ್ಲಿ ನೋಡ್ತಿದ್ರಲ್ಲ ಫಿಶ್ಶು, ಇದು ಒಂಥರ ಡಿಫ್ರೆಂಟ್ ಆಗಿರೋದು. ಇದೇನಂತಂದರೆ, ಇದ್ರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಇದಕ್ಕೆ ಗೊತ್ತಾಯಿತು, ಅಥವಾ ಯಾರೋ ನನ್ನನ್ನು ಮುಟ್ಟಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇದು ಉಬ್ಕೊಂಡ್ಬಿಡುತ್ತೆ, ದಪ್ಪ ಆಗಿಬಿಡುತ್ತೆ ಇದು ಫಿಶ್ಶು. ಆ ಥರ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ಕೂಡ ನೋಡೋಕ್ಕೆ ರೇರಾಗಿ ಸಿಗೋ ಅಂಥ ಫಿಶ್ ಅಂತೆ. ಅವ್ರು ಹೇಳ್ತಾ ಇದ್ರು, ಇದು ತುಂಬ ರೇರ್ ಮೇಡಮ್, ನಿಮಗೆ ನೋಡೋಕ್ಕೆ ಸಿಗೋದು ನಿಮ್ಮ ಅದೃಷ್ಟ ಸಿಕ್ಕಿದೆ ಇದು ಅಂತೆಲ್ಲ ಹೇಳಿಬಿಟ್ಟು. ಏನು ಅವರಿಗೆ ಗೊತ್ತಾ ಅಲ್ಲಿ ಇದೆಲ್ಲ ವಿಚಾರಗಳು. ಸೊ ಅವ್ರೇನು ಹೇಳ್ತಾರೋ ನಾವು ಅದನ್ನು ಕೇಳ್ತಿರ್ತೀವಿ. ಹಾಗೆ ನಾವಿಲ್ಲಿ ಸನ್ ರೈಸಿಂಗ್ ಪಾಯಿಂಟ್ ನೋಡೋಕ್ಕೆ ಹೋಗಿದ್ವಿ. ಬೆಳಗ್ಗೆನೇ ಹೋಗ್ಬೇಕು, ಇಲ್ಲೆಲ್ಲ ತುಂಬ ಬೇಗನೆ ಬೆಳಕಾಗ್ಬಿಡತ್ತೆ. ಹಾಗಾಗಿ ಒಂದು 4 o'clock ಹಾಗೆ ಹೋಗ್ಬಿಟ್ಟಿದ್ವಿ ನಾವು ನೋಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ನಾವು ಸನ್ರೈಸನ್ನು ನೋಡಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ನೆಕ್ಸ್ಟ್ ಇನ್ನೊಂದು ಬೀಚಿಂದ ಮತ್ತೊಂದು ಬೀಚಿಗೆ ಹೋಗಬೇಕು ಅಂತಂದರೆ ಮತ್ತೆ ಕ್ರೂಸಲ್ಲಿ ಹೋಗಬೇಕು. ಸೊ ಕ್ರೂಸಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಫುಲ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿಬಿಟ್ಟು ಫುಲ್ ಮಸ್ತ್ ಎಂಜಾಯ್ ಮಾಡಿದ್ವಿ. ಸಾಂಗ್ ಎಲ್ಲ ಹಾಕ್ಬಿಟ್ಟು ನಮಗೆ ಕ್ರೂಸಲ್ಲಿ ಅರೇಂಜ್ ಮಾಡಿಕೊಟ್ಟಿರ್ತಾರೆ ಎಂಜಾಯ್ ಮಾಡೋಕ್ಕಂತ ಹೇಳಿಬಿಟ್ಟೆ. ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ನಾವು ಕೂಡ. ಇಲ್ಲಿ ಮಸ್ತ್ ಎಂಜಾಯ್ಮೆಂಟ್ ಆಯಿತು. ನೋಡಿ ಫ್ರೆಂಡ್ಸ್, ಇದು ಬೀಚ್ ಎಷ್ಟು ಕ್ಲೀನಾಗಿದೆ ಅಂತಂದರೆ, ನಿಮಗೆ ಸ್ಕೈ ಯಾವುದು ಈ ನೀರು ಯಾವುದು ಏನೂ ಗೊತ್ತಾಗಲ್ಲ. ಅಷ್ಟು ಎರಡು ಒಂದೇ ಥರ ಕಾಣಿಸುತ್ತೆ. ಎಂಡ್ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ಲಿಯರ್ ವಾಟರು. ನೋಡಿ, ನಿಮ್ಗೆ ಇಲ್ಲೊಂದು ಹೆಲಿಕಾಪ್ಟರ್ ಕಾಣ್ತಿರ್ಬೋದಲ್ಲ, ಇದು ಏನಕ್ಕೆ ಇಲ್ಲಿ ಬರ್ತಿದೆ ಅಂದರೆ, ಇದು ಬಾರ್ಡ್ರ್ ಆಗಿರೋದ್ರಿಂದ ಇಲ್ಲಿ ಗಸ್ತು ಸುತ್ತಾ ಇರುತ್ತೆ. ಅಂದರೆ ಯಾವಾಗಲೂ ಪೊಲೀಸ್ ಸೆಕ್ಯೂರಿಟಿ ಇಲ್ಲಿ ಟೈಟ್ ಆಗಿರುತ್ತೆ. ಯಾರಾದರೂ ಅಟ್ಯಾಕ್ ಮಾಡ್ತಾರಾ, ಯಾರಾದರೂ ಬೇರೆದು ಇಲ್ಲಿ ಬಂದಿದ್ದಾರಾ ಅನ್ನೋದನ್ನು ಚೆಕ್ ಮಾಡೋಕ್ಕೋಸ್ಕರ ಇವ್ರು ಬಂದಿದ್ದರು. ಕರೆಕ್ಟ್ ನಾವು ಹೋದ ಟೈಮಿಗೆ ಇವ್ರು ಬಂದಿದ್ರು. ಅದೊಂದು ರೀತಿ ಹೊಸದಾಗಿ ನಮಗೆ ಇದು ಇಲ್ಲಿನ ನೇಚರು ಎಷ್ಟು ಪ್ರಕೃತಿ ಚೆನ್ನಾಗಿರುತ್ತೆ ಅಂತಂದರೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಬರ್ಡ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಮರಗಳನ್ನ ನೋಡಿ ಫ್ರೆಂಡ್ಸ್. ಇದು ಇಲ್ಲಿನ ಫೇಮಸ್ ಬ್ರಿಡ್ಜ್ ಥರ ಫೋಟೋ ಪಾಯಿಂಟ್. ಇಲ್ಲಿ ಸಾಕಷ್ಟು ಫೋಟೋಸ್ನ ತಗೋತಾರೆ. ಇದು ನಮಗೆ ಅರೇಂಜ್ ಮಾಡಿದಂಥ ಕ್ಯಾಂಡಲ್ ಲೈಟ್ ಡಿನ್ನರ್ದು ಡೆಕೋರೇಷನ್ನು. ನಮ್ಗೆ ಸಮುದ್ರದಲ್ಲಿ ಈ ರೀತಿ ಕೊರಲ್ಸ್ ಎಲ್ಲ ಸಿಕ್ತು ನೋಡೋಕ್ಕೆ. ಸೊ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಂಗೆ ಏನೇನು ಸಿಕ್ಕಿತ್ತು ಅದೆಲ್ಲ ಒಂದು ಫೋಟೋ ತಗೊಂಡೆ. ಯಾಕಂದರೆ ಇದನ್ನ ಕ್ಯಾರಿ ಮಾಡೋಕ್ಕೆ ಇಲ್ಲಿ ಪರ್ಮಿಷನ್ ಇರೋಲ್ಲ, ಏನನ್ನು ಒಯ್ಯೋಕ್ಕೆ ಬಿಡಲ್ಲ. ಹಾಗಾಗಿ ಅಲ್ಲೇ ನೋಡಿಬಿಟ್ಟು ಖುಷಿ ಪಟ್ಬಿಟ್ಟು ಬಂದಿದ್ದಾಯಿತು. ನಾವು ಏನೇ ಬೇಕಿದ್ರೂ ಅಲ್ಲಿ ಶಾಪ್ಸ್ ಇರುತ್ತೆ, ಲೀಗಲಾಗಿ ತೊಗೊಂಡು ಹೋಗಬೇಕು. ಈ ಥರ ಸಮುದ್ರದಲ್ಲಿ ಅದು ಸಿಕ್ತು ಇದು ಸಿಕ್ತು ಅಂತೆಲ್ಲ ಒಯ್ಯೋಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ. ಸೊ ಈ ರೀತಿ ನಮ್ಮ ಅಂಡಮಾನ್ ಟ್ರಿಪ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.